ಕರ್ನಾಟಕ ರಾಜ್ಯದಾಗ ಸಣ್ಣ ಜನಾಂಗ ಇದ್ದಂಥ ವ್ಯಕ್ತಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದಾಗ ಗೊತ್ತೈತೇನ್ರಿ. ಆ ಜನಾಂಗನ ಅಲ್ಪಿತ್ತು. ಆದ್ರೆ 6 ಕೋಟಿ ಜನಸಂಖ್ಯೆ ಆಧಾರದ ಮೇಲೆ ಆಶೀರ್ವಾದ ತಗೊಂಡು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಇದೇ ಕಲ್ಯಾಣ ಕರ್ನಾಟಕದ ಧೀಮಂತ ವ್ಯಕ್ತಿ ಧರ್ಮಸಿಂಗ್ ಗೊತ್ತೈತಿರಲ್ಲ, ದಿವಂಗತ ಧರ್ಮಸಿಂಗ್ ಮುಖ್ಯಮಂತ್ರಿ ಆಗಿದ್ದರು. ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕಲ್ಯಾಣ ಕರ್ನಾಟಕಕ್ಕೆ ಮಾಡಿದರು. ಅವರ ಚಿರಂಜೀವಿ ಆದಂಥ ಇವತ್ತು ಅಜಯ್ ಸಿಂಗ್ ಗೊತ್ತಿರಲ್ಲ, ಡಾಕ್ಟರ್ ಅಜಯ್ ಸಿಂಗ್ ಜೇವರ್ಗಿ ಶಾಸಕ, ಆರ್ಜಿ ಬರ್ತಾನೆ ಗ್ಯಾರಂಟಿ, ಖಚಿತ ಬರ್ತಾನೆ ಸೋಲಂಗಿಲ್ಲ ಅಂತ ಹೇಳಿದ್ದು. ಆ ಭವಿಷ್ಯದ ಪ್ರಕಾರ ಆ ವ್ಯಕ್ತಿ ಇವತ್ತು ಶಾಸಕನಾಗಿ ನಮಗೆ ಇದೇ ವಿಕಾಸಸೌಧ ವಿಧಾನಸೌಧದಲ್ಲಿ ನಮಗೆ ಬಂದು ತಬ್ಕೋತಾರ. ನೀವು ಹೇಳಿದಂಗೆ ಆಗೈತಿ ರೀ ಕಾಕ ಅಂತೇಳಿ ಅದೇ ಅಜಯ್ ಸಿಂಗ್ದ ಸ್ಟೋರಿ ತೊಗೊಂಬಂದೇನೆ. ಅಜಯ್ ಸಿಂಗ್ಗೆ ಈಗ ಸಿದ್ದರಾಮಯ್ಯ ಒಂದು ಬಂಪರ್ ಕೊಡುಗೆ ಕೊಟ್ಟಾರ್ರಿ. ಇದೇ ಡಾಕ್ಟರ್ ಅಜಯ್ ಸಿಂಗ್ ಮಂತ್ರಿ ಸ್ಥಾನಕ್ಕೆ ಸಲುವಾಗಿ ಲಿಸ್ಟ್ ಹೋಗಿತ್ತು ರೀ. ದೆಹಲಿದಾಗ ಲಿಸ್ಟ್ ಹೋದಾಗ ಅಜಯ್ ಸಿಂಗದ ಹೆಸರಿತ್ತು. ಒಬ್ರು ಯಾರೋ ಪುಣ್ಯಾತ್ಮ ಬಂದ್ರೆ ಅಜಯ್ ಸಿಂಗಿಗೆ ಯಾಕೆ ಮಂತ್ರಿ ಅಂತೇಳಿ ದೊಡ್ಡ ಮಾರ್ಕರ್ ಪೆನ್ಲೆ ಅದನ್ನು ಕಾಟು ಹೊಡೆದ್ರೆ ಅದು ಅಜಯ್ ಸಿಂಗಿಗೆ ಗೊತ್ತು, ನಮಗೆ ಗೊತ್ತು ಅಷ್ಟೇ. ಅಜಯ್ ಸಿಂಗಿಗೆ ಇದನ್ನು ಹೇಳಿದಾಗ ಮುಜೆ ಭೀ ಮಾಲೂಮ್ ಹೈ ಆಪ್ಕೋ ಭೀ ಮಾಲೂಮ್ ಹೋಂಗ ತಂದರು ನಮಗೆ. ಅಂದ್ರೆ ನಾವು ಎಷ್ಟು ಗುಪ್ತ ಮಾಹಿತಿ ತೆಗೆದಿರ್ತೀವಿ ನೋಡ್ರಿ. ಯಾಕಂದರೆ ಈ ರಾಜಕಾರಣದಲ್ಲಿ ಒಂದು ನಿಮಿಷದಲ್ಲಿ ಏನು ಬದಲಾವಣೆ ಆಕೈತೆ ಅನ್ನೋದು ಗೊತ್ತಿಲ್ಲ. ಕರ್ನಾಟಕ ರಾಜ್ಯದ ಒಬ್ಬ ಯುವಕ, ಒಳ್ಳೆಯ ಮುಖ್ಯಮಂತ್ರಿಯ ಮಗ ಇವತ್ತು ಮಂತ್ರಿ ಆಗುವಂಥ ಸ್ಥಾನ ಹೊಂದಿತ್ತು. ಲಿಸ್ಟ್ ಹೋಗಿತ್ತು, ಅಲ್ಲಿ ಮಾರ್ಕರ್ ಪೆನ್ಲೆ ಗುಂಡೆ ಹಾಕಿದರು, ಕಾಟ ಹೊಡೆದ್ರು, ಅದನ್ನು ಮತ್ತೊಬ್ಬರು ತೊಗೊಂಡ್ರು. ಅವೆಲ್ಲ ಇತಿಹಾಸಗಳು ಅದಾವು. ನಮ್ಮ ಕಡೆ ಐತಿರ ಅದೆಲ್ಲ ವಿಷಯ, ಗುಪ್ತ ವಿಷಯ. ಆದ್ರೆ ಈ ಡಾಕ್ಟರ್ ಅಜಯ್ ಸಿಂಗ್ ಒಳ್ಳೆಯ ಕಾರ್ಯಕರ್ತ, ಕಾಂಗ್ರೆಸ್ ಪಕ್ಷದ ಭದ್ರ ಬುನಾದಿ ಅಂಥೇಳಿ ಸಿದ್ದರಾಮಯ್ಯ ಇವತ್ತು ಒಂದು ಸಣ್ಣ ಬಂಪರ್ ಬಹುಮಾನ ಕೊಡ್ತಾರೆ, ಸಮಾಧಾನಕರ ಬಹುಮಾನ. ಅದೇನ್ರಿಪ್ಪ ಅಂತೀರಿ? ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಒಂದು ನಿಗಮ ಐತ್ರಿ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮ. ಅದರ ಸಲುವಾಗಿ ಒಂದು 3-4 ಸಾವಿರ ಕೋಟಿ ರೂಪಾಯಿ ಏನೋ ಫಂಡ್ ಐತಂತ, ಅದನ್ನ ಈಗ ಕೊಟ್ಟಾರ್ರಿ. ಎಸ್ಕಾಟ್ ಐತಿ, ಸಂಪುಟ ದರ್ಜೆ ಸ್ಥಾನಮಾನ ಐತಿ. ಆದರೆ ಇದನ್ನು ತಗೊಂಡ ಡಾಕ್ಟರ್ ಅಜಯ್ ಸಿಂಗ್ ತೃಪ್ತಿ ಪಡ್ತಾರೋ ಏನು ಬರುವ ವರ್ಷದಲ್ಲಿ ಅದನ್ನು ಬಿಟ್ಟು ಮತ್ತೆ ಮಂತ್ರಿ ಸ್ಥಾನ ಗ್ಯಾರಂಟಿ ಆಕೈತೆ ಅನ್ನೋದಿನ್ನು ಜೇವರ್ಗಿ ಮತದಾರ ಹೇಳ್ಬೇಕಲ್ರಿ. ಜೇವರ್ಗಿ ಮತದಾರರು ಭಾಳ ನಮ್ಮ ಫಾಲೋವರ್ ಅದಾರ್ರಿ, ನಮ್ಮ ಮೇಲೆ ಭಾಳ ಪ್ರೀತಿ ರೀ ಜೇವರ್ಗಿ ಮತದಾರರು. ಅಲ್ಲೇ ಎಡ್ರಾಮಿ ಅದಾರ್ರಿ. ನದೀಮ್ ಅಂತೇಳಿ ಒಬ್ಬ ಹುಡುಗ ಅದಾನ, ಆಮೇಲೆ ಖಾನಗೌಡ್ರು ಅಂತ ಒಬ್ಬರು ಅದಾರ, ಆಮೇಲೆ ನಮ್ಮ ಅಜಯ್ ಸಿಂಗ್ ಅವರ ಆಪ್ತ ಬಳಗ ಒಂದು ಐತ್ರಿ. ಅನೇಕರು ಬೆಂಗಳೂರಾಗ ಸಿಕ್ಕಾಗ ಎಲ್ಲಿ ಬಂದಿದ್ರಿ, ಅಜಯ್ ಸಿಂಗ್ ಅವ್ರ ಮನೆಗೆ ಬಂದಿದ್ದು ರೀ, ಅಜಯ್ ಸಿಂಗ್ ಅವ್ರಿಗೆ ಭೇಟಿಯಾಗಿ ಬಂದಿದ್ವಿ ಅಂತೇಳಿ. ಮೊನ್ನೆ ಅಮೇರಿಕಾಕ್ಕೆ ಹೋಗಿದ್ದರು, ಹೋಗಿ ಬಂದಾರ, ಅಧಿಕಾರ ತೊಗೊಳತ್ತಾರ. ಇನ್ನು ಇವತ್ತು ಎಲ್ಲರೂ ಸನ್ಮಾನ ಮಾಡಾಕತ್ತಾರ್ರಿ ಅವ್ರಿಗೆ. ಹಂಗಾದ್ರೆ ಉತ್ತರ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ ಈ ಡಾಕ್ಟರ್ ಅಜಯ್ ಸಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ರಿ. ಅನೇಕ ಧರ್ಮಶಾಲೆಗಳನ್ನು, ಕಲ್ಯಾಣ ಮಂಟಪಗಳನ್ನು, ಆಸ್ಪತ್ರೆಗಳನ್ನು ಮಾಡಿದಂಥ ಬಹಳ ಶಾನ್ಯ ಡಾಕ್ಟರ್ ಅಜಯ್ ಸಿಂಗ್ಗೆ ಇನ್ನೂ ಹೆಚ್ಚು ದುಡಿಸ್ಕೋರಿ, ನಿಮ್ಮ ಜೇವರಿಗೆ ಅಭಿವೃದ್ಧಿ ಮಾಡ್ಕೋರಿ ಅನ್ನೋದೇ ಖಡಕ್ ಕಾಕ ಹೇಳ್ತಾನೆ. ಹಾಗಾದ್ರೆ ಡಾಕ್ಟರ್ ಅಜಯ್ ಸಿಂಗನ ಹಂಗೆ ಬಿಡಕ್ಕೆ ಹೋಗಬೇಡ್ರಿ, ಕೆಲಸ ಮಾಡ್ಕೋತೀರಿ ಜೇವರ್ಗಿ ಅವರ. ಮತ್ತು ಬೇರೆ ಸುದ್ದಿವಂಗೆ ಬರ್ತೀನಿ. ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಬೇರೆ ಸುದ್ದಿವಂಗೆ ಬರ್ತೀನಿ. ನಮಸ್ಕಾರ.